Next, number 6. Problem number 6. Right? Come on. 0.8 mole each of A and B are heated in a dm cube. In a dm cube, A ಅಂದರೆ 1 dm cube container. ಆ ವರ್ಡ್ ಇಂಪಾರ್ಟೆಂಟ್ ಎ, ಯಾಕೆಂದರೆ 2 ಆದರೆ ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ, 3 ಆದರೆ ಕಾನ್ಸಂಟ್ರೇಷನ್, 1 ಇದ್ದರೆ ಹಾಗೆ ಇರುತ್ತೆ, ಹೇಗೆ ಅಂತ ತೋರಿಸ್ತೀನಿ. At equilibrium, 0.6 mole of A is converted into product. Calculate the equilibrium constant for the reaction. ಯಾವುದು ರಿಯಾಕ್ಷನ್ ಕೊಟ್ಟಿದ್ದಾರೆ? A plus B, A plus B, reversible, C plus D. ಇದನ್ನು ಕೊಟ್ಟಿದ್ದಾರೆ. ಓಕೆ, ಇದು ಕೊಟ್ಟರೆ ಈಕ್ವೇಶನ್ ನೋಡಿ. ಕೋಎಫಿಷಿಯಂಟ್ ಏನಿದೆ? ಏನಿಲ್ಲ ಅಲ್ಲ, 1 mole of A, 1 mole of B, 1 mole of C, 1 mole of D. ಕೋಎಫಿಷಿಯಂಟ್ ಇಂಪಾರ್ಟೆಂಟ್, ಅದಕ್ಕೆ ಈಕ್ವೇಶನ್ ಕೊಡಲೇಬೇಕಿಲ್ಲಿ. ಓಕೆ, ಸೊ ಹಾಗಿದ್ರೆ ಎಸ್ ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರಪ್ಪ? 0.8 mole ಈಚ್ ಆಫ್ ಎ ಅಂಡ್ ಬಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಡಿಗ್ರಿ ಆಫ್ ಡಿಸೋಸಿಯೇಷನ್ನ ಪ್ರಿಡಿಕ್ಟ್ ಮಾಡ್ಕೊಂಬೋಣ. ಏನಂತ ಹೇಳಿದೆ? ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದರೆ 1 ಮೋಲಲ್ಲಿ ಎಷ್ಟು ಡಿಸೋಸಿಯೇಟ್ ಆಗುತ್ತೋ ಅದನ್ನು ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಏನಿಲ್ಲ, 1 ಇದೆ ಅಂದರೆ ಎಷ್ಟು? 1x ಅಂದರೆ 1 ಆಲ್ಫಾ. ಆಲ್ಫಾ ಮೋಲ್ಸ್ ಆಫ್ ಎ ಪ್ಲಸ್ ಆಲ್ಫಾ ಮೋಲ್ಸ್ ಆಫ್ ಬಿ ಗಿವ್ಸ್ ಎಷ್ಟಪ್ಪ? ಆಲ್ಫಾ ಮೋಲ್ಸ್ ಆಫ್ ಸಿ ಅಂಡ್ ಆಲ್ಫಾ ಮೋಲ್ಸ್ ಆಫ್ ಡಿ ಅಂತ ಹೇಳಿ. ಇದೇ ಡಿಗ್ರಿ ಆಫ್ ಡಿಸೋಸಿಯೇಷನ್. ಅಕಸ್ಮಾತ್ ಇಲ್ಲಿ 2c ಇತ್ತು ಅಂದರೆ 2 ಆಲ್ಫಾ, ಇಲ್ಲಿ 3d ಇತ್ತು ಅಂದರೆ 3 ಆಲ್ಫಾ, ಇಲ್ಲಿ ಏನಾದರೂ 2b ಇತ್ತು ಅಂದರೆ 2 ಆಲ್ಫಾ. ಬಿ ಎಷ್ಟು ಡಿಸೋಸಿಯೇಟ್ ಆಗೋದು? 2 ಆಲ್ಫಾ. ಸಿ ಎಷ್ಟು ಕೊಡ್ತಾ ಇತ್ತು? 2c ಇದ್ರೆ 2 ಆಲ್ಫಾ. ಹಾಗೆ ಆಲ್ಫಾ ಅಂದರೆ ಏನು ಅಂತ ನೋಡೋಣ. ಆಲ್ಫಾ ಅಂದರೆ ಡಿಗ್ರಿ ಆಫ್ ಡಿಸೋಸಿಯೇಷನ್, ಅದರ ವ್ಯಾಲ್ಯೂ ಏನು ಅಂತ ನೋಡೋಣ ಈಗ. ಎಸ್ ಕಮ, ಈ ಪ್ರಾಬ್ಲಮ್ ಬರೋಣ. ಓಕೆನಾ ಮಕ್ಕಳೇ? ಇದು ಅರ್ಥ ಆಯ್ತಾ? ಅಕಸ್ಮಾತ್ ನೋಡ್ರಿ, ಎ ಪ್ಲಸ್ 2b ರಿವರ್ಸಿಬಲ್ 3c ಪ್ಲಸ್ 4d ಇತ್ತು ಅಂದರೆ 1 ಮೋಲಲ್ಲಿ ಎಷ್ಟು ಡಿಸೋಸಿಯೇಟ್ ಆಗುತ್ತೆ? ಆಲ್ಫಾ. 2 ಮೋಲ್ಸಲ್ಲಿ 2 ಆಲ್ಫಾ. ಅಂದರೆ ಆಲ್ಫಾ ಡಿಸೋಸಿಯೇಟ್ ಆಗಿ ಆಲ್ಫಾ ಮೋಲ್ಸ ಪ್ರಾಡಕ್ಟ್ ಕೊಡುತ್ತೆ. ಆದರೆ ಎಷ್ಟು ಪ್ರಾಡಕ್ಟ್ ಬರ್ತಾ ಇದೆ? ಅಲ್ಲಿ 3 ಆಲ್ಫಾ ಇದೆ, 3c ಇದೆ ಅಂದರೆ 3 ಆಲ್ಫಾ ಬರುತ್ತೆ. ಇದು 4d ಇದೆ, 4 ಆಲ್ಫಾ ಬರುತ್ತೆ. ಹೀಗೆ ಓಕೆನಾ? ಬಟ್ ಇಲ್ಲೆಲ್ಲ ಕೋಎಫಿಷಿಯಂಟ್ ಒಂದೊಂದೇ, ಹಾಗಾಗಿ ಆಲ್ಫಾ. ಆಲ್ಫಾ ಮೋಲ್ಸ್ ಆಫ್ ರಿಯಾಕ್ಟೆಂಟ್ ಡಿಸೋಸಿಯೇಟ್ ಆಗಿ ಆಲ್ಫಾ ಮೋಲ್ಸ್ ಆಫ್ ಪ್ರಾಡಕ್ಟ್ ಬರುತ್ತೆ. ಆಲ್ಫಾ ಮೋಲ್ಸ್ ಆಫ್ ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿ ಆಲ್ಫಾ ಮೋಲ್ಸ್ ಆಫ್ ಪ್ರಾಡಕ್ಟ್ ಬರುತ್ತೆ. ಈಗ ಬರೋಣ ಪ್ರಾಬ್ಲಮ್ಗೆ. ಎಸ್, ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್, initial number of moles, initial number of moles. Next, number of moles at equilibrium. Number of moles at equilibrium. ಈಗ ಬರೋಣ ಪ್ರಾಬ್ಲಮ್. ಎಷ್ಟು ಕೊಟ್ಟವರಪ್ಪ ಇನಿಷಿಯಲ್ ಆಗಿ? 0.8 ಮೋಲ್ ಆಫ್ ಈಚ್ ಎ ಅಂಡ್ ಬಿ. ಏನು 0.8, ಬಿನು 0.8. ವಾಟ್ ಅಬೌಟ್ ಪ್ರಾಡಕ್ಟ್ಸ್? ಇನಿಷಿಯಲಿ ಹೇಳ್ಬಿಟ್ಟಿದ್ದೀನಿ ನಾನು, ದೇ ಆರ್ 0. 0 ಅಂತ ಬರೆಯೋದ್ರ ಬದಲೇನು ಡ್ಯಾಶ್ ಡ್ಯಾಶ್ ಮೀನ್ 0 ಅಂತಲೂ ಬರ್ಕೊಬೋದು. ಬಟ್ ಜನರಲಿ ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ. 0.8 ಮೋಲ್ ಆಫ್ ರಿಯಾಕ್ಟೆಂಟ್ ಕೊಟ್ಟಿದ್ದಾರೆ. ಓಕೆ, ಸೊ ಆರ್ ಹೀಟೆಡ್ ಇನ್ ಎ dm cube ಅಂದರೆ 1 dm cube ಆಫ್ ದ ಕಂಟೈನರ್. ಆಮೇಲೆ ನೋಡೋಣ ಅದನ್ನು. ನೆಕ್ಸ್ಟ್, ಈಗ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ, ಪ್ರತಿ ವರ್ಡು ಇಂಪಾರ್ಟೆಂಟ್ ಇಲ್ಲಿ. ಅಟ್ ಈಕ್ವಿಲಿಬ್ರಿಯಮ್ 0.6 ಮೋಲ್ ಆಫ್ ಎ. ಅಟ್ ಈಕ್ವಿಲಿಬ್ರಿಯಮ್ ಎಷ್ಟು? 0.6 ಮೋಲ್ ಆಫ್ ಎ. 0.8 ಅಲ್ಲಿ ಎಷ್ಟು ಕನ್ವರ್ಟ್ ಆಗ್ತಾ ಇದೆ? 0.6. 0.8 ಅಲ್ಲಿ at equilibrium 0.6 mole of A is converted into product. 0.8 ಅಲ್ಲಿ ಎಷ್ಟು ಪ್ರಾಡಕ್ಟ್ ಬರ್ತಾ ಇದೆ? 0.6. ಓಕೆ, ಹಾಗಿದ್ರೆ ಸಿ 0.6 ಬಂತು ಅಂದರೆ ಡಿನೂ ಎಷ್ಟು ಬದಲೇಬೇಕು? 0.6. ಯಾಕೆ? ಇದು ಕೂಡ ಆಲ್ಫಾ, ಇದು ಕೂಡ ಆಲ್ಫಾ. ಅಕಸ್ಮಾತ್ ಇದು 2 ಆಲ್ಫಾ ಇತ್ತು ಅಂದರೆ 0.6 ಇಂಟು 2 ಆಗಿರೋದು. ಇದು 3c ಅಂದರೆ 3 ಆಲ್ಫಾ ಇತ್ತು ಅಂದರೆ 0.6 ಇಂಟು 3 ಆಗಿರೋದು ಅಲ್ವಾ? Yes, at equilibrium 0.6 mole of A is converted into product.
ಎ 0.6 ಕನ್ವರ್ಟ್ ಆಯಿತು ಅಂದರೆ ಬಿ ಎಷ್ಟು ಕನ್ವರ್ಟ್ ಆಗುತ್ತೆ? ಅದು ಅಷ್ಟೇ. ಯಾಕೆ? ಅದರಲ್ಲೂ ಕೂಡ ಡಿಗ್ರಿ ಆಫ್ ಡಿಸೋಸಿಯೇಷನ್ ಎಷ್ಟು? ಆಲ್ಫಾನೇ. ಹಾಗಿದ್ರೆ ಇನ್ನೆಷ್ಟು ಉಳ್ಕೊಂತು ಅಂದರೆ ನೋಡಪ್ಪ, ಆಲ್ಫಾ ಅಂದರೆ ಎಷ್ಟೇ? 0.6. ಎಲ್ಲ ಅದೇ ತಾನೇ ಬರ್ತಿರೋದು. ಸೊ ಇನ್ನೆಷ್ಟು ಉಳ್ಕೊಂತು? 0.8ಅಲ್ಲಿ 0.6 ಹೋಯ್ತು ಅಂದರೆ ಇದು ಉಳ್ಕೊಂಡಿದ್ದೆಷ್ಟಿನ್ನ 0.2. ಇದೆಷ್ಟು? ಇಲ್ಲೂ ಅಷ್ಟೇ. 0.8ಅಲ್ಲಿ 0.6 ಹೋಯ್ತು ಅಂದರೆ 0.2. ಏನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ Kc. ಓಕೆನಾ? ವಾಟ್ ಈಸ್ Kc ಎಕ್ಸ್ಪ್ರೆಷನ್ ಫಾರ್ ದ ಗಿವನ್ ರಿಯಾಕ್ಷನ್? ಓಕೆನಾ? Kc is equal to, yes, it is a product of the molar concentration of the products by product of the molar concentrations of the reactants. Okay now, come on now. ಈಗ ಸರ್ ನಮಗೆ ಸಿ ಆ್ಯಂಡ್ ಡಿ ಗೊತ್ತಿದೆ, ಎ ಆ್ಯಂಡ್ ಬಿ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡೋಣ, ಸಿಂಪ್ಲಿಫೈ ಮಾಡೋಣ, ಡೌಟೇ ಬೇಡ. ಬಟ್ ನಮಗೇನು ಬೇಕು? ಸ್ಕ್ವೈರ್ ಬ್ರಾಕೆಟ್ ಆಫ್ ಅಂದರೆ ಕಾನ್ಸಂಟ್ರೇಷನ್. ಸ್ಕ್ವೈರ್ ಬ್ರಾಕೆಟ್ ಅಂದರೆ ಏನಂತ ಹೇಳಿದೆ? ಮೋಲಾರ್ ಕಾನ್ಸಂಟ್ರೇಷನ್, ರೈಟ್? ಸೊ ಹಾಗಾಗಿ ಬಟ್ ಇಲ್ಲಿ ಸಿಕ್ಕಿರೋದೇನು ನಮಗೆ? ಬರೀ ನಂಬರ್ ಆಫ್ ಮೋಲ್ಸ್. ದೆನ್ ಹೌ ಡು ಯು ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್? ದಿಸ್ ಇಸ್ ದ ಫಾರ್ಮುಲಾ. Concentration is equal to number of moles by volume. Number of moles by volume. ಇಲ್ಲೇನು ನಂಬರ್ ಆಫ್ ಮೋಲ್ಸ್? ಓಕೆನಾ? ಸೆನ್ಸ್ ಆಗಿದ್ಮೇಲೆ ಸೆನ್ಸ್ ಏನಪ್ಪ? ವಾಲ್ಯೂಮ್ ಈಸ್ ಈಕ್ವಲ್ ಟು 1 dm3. ನಿಮ್ಗೆ ಈ ಥರ ಫಸ್ಟ್ ಪ್ರಾಬ್ಲಮ್ ಹಾಗಾಗಿ ಡೀಟೇಲ್ ಆಗಿ ಬರೀತಾ ಇದೆ. ವಾಲ್ಯೂಮ್ 1 dm3 ಕೊಟ್ಟಿರೋದ್ರಿಂದ 1 ಲೀಟರ್ ಕೊಟ್ಟಿರೋದ್ರಿಂದ, ಓಕೆ, therefore concentration is equal to number of moles. ಅದೇ 2 dm3, 3 dm3, 2 dm3, 3 dm3 ಅದೆಲ್ಲ ಕೊಟ್ಟಿದ್ರೆ ಡಿವೈಡೆಡ್ ಬೈ ಅಷ್ಟು ಹಾಕ್ಬೇಕಾಗಿ. ಇಲ್ಲಿ ಬೇಕಾದ್ರೆ ಮಾಡಿ 0.2 ಡಿವೈಡೆಡ್ ಬೈ 1 ಅಂದರೆ ಎಷ್ಟು? 0.2. ಹಾಗಾಗಿ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್. ಏನು ನಂಬರ್ ಆಫ್ ಮೋಲ್ಸ್ ಇದೆಯೋ ಅದೇ ಕಾನ್ಸಂಟ್ರೇಷನ್. ಕಮಾನ್ ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ಎಷ್ಟಿದೆಯಪ್ಪ? 0.6. ಡಿ ಎಷ್ಟಿದೆ ರೀ? 0.6. ಬೈ ಎ ಎಷ್ಟಿದೆಯಪ್ಪ? 0.2. ಬಿ ಎಷ್ಟಿದೆ ರೀ? 0.2. ಎಷ್ಟಾಯ್ತು ರೀ? 0.6 ಇಂಟು 0.6 0.36. 0.2 ಇಂಟು 0.2 2 2s are 4, 0, 4 0.4 ಅಂದ್ಬಿಟ್ಟಿರ. ಓಕೆನಾ? ಎಸ್. ಹಾಗಿದ್ಮೇಲೆ Kc is equal to 36/4. ಎಷ್ಟಾಯ್ತಪ್ಪ? 4 9s are. This is the answer. ಓಕೆನಾ? ರೈಟ್. ನೆಕ್ಸ್ಟ್ ನಂಬರ್ 7. ಪ್ರಾಬ್ಲಮ್ ನಂಬರ್ 7 ಏನಿದೆ? 1 mole of PCl5. 1 mole of PCl5, okay, is heated in a 2 dm3 container. Okay, 1 mole of PCl5 is heated in 2 dm3 container. At equilibrium, 40% of PCl5 was dissociated. Okay, 1 mole ಎಷ್ಟು ಡಿಸೋಸಿಯೇಟ್ ಆಗ್ತಾ ಇದೆ? 40%. Calculate Kc for the reaction. Now the reaction PCl5 gives PCl3 plus Cl2. Okay, na? Right? Come on. Number 7. Okay. 1 mole of PCl5 is heated in a 2 dm3 container. Volume ಎಷ್ಟು ಕೊಟ್ಟಿದ್ದಾರಪ್ಪ? Volume is what? 2 dm3. At equilibrium, 40% of PCl5 was dissociated. Okay. So number of moles dissociated alpha. Okay.
ಎಷ್ಟು ಕೊಟ್ಟಿದ್ದಾರೆ 40%. ನಂಬರ್ ಆಫ್ ಮೋಲ್ ಡಿಸೋಸಿಯೇಟೆಡ್ ಅಂದರೆ ದಟ್ ಈಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಲ್ಫಾ. ಓಕೆ, ದಿಸ್ ಇಸ್ ನಾಟ್ ನಂಬರ್ ಆಫ್ ಮೋಲ್ಸ್, ಡಿಗ್ರಿ ಆಫ್ ಡಿಸೋಸಿಯೇಷನ್. ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಲ್ಫಾ ಎಷ್ಟು 40%. ಹಂಗೆ ಹೇಗೆ ಬರೀತಾರೆ ಇದನ್ನು 40/100. ಎಷ್ಟಪ್ಪ 40/100 ಅಂದರೆ 0.4. ಎಷ್ಟು 0.4 ರೈಟ್. ಎಸ್, ಈಗ ಯಾವ್ದು ಇಕ್ವೇಶನ್ ಕೊಟ್ಟಿರೋದು? PCl5 ಅಂದರೆ PCl5 dissociate to give PCl3 plus Cl2. ಇಲ್ಲೂ ಕೂಡ ಏನೋ ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನಾಗುತ್ತೆ? 1 ಮೂಲದಿಂದ ಆಲ್ಫಾ 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 ಅಂದರೆ. ಸೊ ಈಗ ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್. ನೆಕ್ಸ್ಟ್ at equilibrium ಏನು number of moles at equilibrium. ಇನಿಷಿಯಲ್ ಎಷ್ಟು ಕೊಟ್ಟಿದ್ದಾರಪ್ಪ? 1 ಮೋಲಲ್ಲಿ ಏನು ಡಿಗ್ರಿ ಆಫ್ ಡಿಸೋಸಿಯೇಷನ್ ಎಷ್ಟಾಗ್ತಾ ಇದೆ? 40% ಅಂದರೆ ಎಷ್ಟಾಯಿತು? 0.4. ಆಲ್ಫಾ ಅಂದರೆ ಏನಪ್ಪ? 0.4. ಹಾಗಾದರೆ PCl3 ಏನಿದೆ? 0.4. ಎಷ್ಟು ಬರ್ತಾ ಇದೆ PCl3? 0.4. Cl2 ಎಷ್ಟು ಬಂತು? ಆಲ್ಫಾ ಅಂದ್ರೆ ಏನು? 0.4. ಹಾಗಿದ್ರೆ PCl5 ಎಷ್ಟು ಬಂತು? 1 ಮೋಲಲ್ಲಿ 0.4 ಮೋಲ್ ರಿಯಾಕ್ಟ್ ಆದರೆ ಇನ್ನು ಉಳಿದಿದ್ದೆಷ್ಟು? 0.6 ಮೋಲ್ಸ್ ಉಳಿಯುತ್ತೆ. ಅಂದರೆ 0.6 ಮೋಲ್ ಆಗಿದ್ರೆ ಬಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡೈರೆಕ್ಟ್ ಆಗಿ ಏನ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗಲ್ಲ. ಯಾಕೆ? ವಾಲ್ಯೂಮ್ 2 ಲೀಟರ್ ಕೊಟ್ಟಿದ್ದಾರೆ. ಹಾಗಿದ್ರೆ ಫಸ್ಟ್ ಏನು ಮಾಡೋಣ ನಾವು? ಫಸ್ಟ್ ಕಾನ್ಸಂಟ್ರೇಷನ್. ಓಕೆ, ನಿಮಗೆ ಗೊತ್ತು ಇದು ಬೇಕಂದ್ರೆ ಡೈರೆಕ್ಟ್ ಆಗಿ ಫಾರ್ಮುಲಾ ಬರ್ಕೊಂಬಿಡಿ. ಏನು? Kc ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ಸ್. ಯಾವ್ಯಾವುದು? ಕಾನ್ಸಂಟ್ರೇಷನ್ ಆಫ್ PCl3 ಇಂಟು ಕಾನ್ಸಂಟ್ರೇಷನ್ ಆಫ್ Cl2 ಅಲ್ವಾ? ಹೌದಾನೆ? ಫಾರ್ಮುಲಾ Kc ಕಾನ್ಸಂಟ್ರೇಷನ್ ಆಫ್ PCl3 ಇಂಟು ಕಾನ್ಸಂಟ್ರೇಷನ್ ಆಫ್ Cl2 ಡಿವೈಡೆಡ್ ಬೈ ಏನು? ಕಾನ್ಸಂಟ್ರೇಷನ್ ಆಫ್ PCl5. ರೈಟ್. ನೆಕ್ಸ್ಟ್ ಇಲ್ಲಿ ಬಂದ್ರೆ ಈಗ ಏನು? ಕಾನ್ಸಂಟ್ರೇಷನ್ ಆಫ್ PCl3. ಈಗ ನಮಗೆ ಬೇಕಾಗಿರೋ ಕಾನ್ಸಂಟ್ರೇಷನ್. ಇಲ್ಲಿ ಸಿಕ್ಕಿರೋದೇನು? ನಂಬರ್ ಆಫ್ ಮೋಲ್ಸ್. ಹೌ ಡು ಯು ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ನಾವು? ಸ್ಕ್ವೇರ್ ಬ್ರಾಕೆಟ್ ಅಂದರೆ ಕಾನ್ಸಂಟ್ರೇಷನ್. ಓಕೆನಾ? ಕಾನ್ಸಂಟ್ರೇಷನ್ ಆಫ್ PCl5 ಎಷ್ಟು ಕೊಟ್ಟಿದೆ? 0.6 ಅಂದರೆ ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್. ಎಷ್ಟಪ್ಪ ವಾಲ್ಯೂಮ್ ಕೊಟ್ಟಿರೋದು? 2. ಸೊ 0.6 by 2 ಅಂದರೆ ಎಷ್ಟಾಯಿತು? 0.3. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ PCl3. ಕಾನ್ಸಂಟ್ರೇಷನ್ ಆಫ್ PCl3 ಎಷ್ಟಿದೆ? ನಂಬರ್ ಆಫ್ ಮೋಲ್ಸ್ 0.4 ಬೈ ವಾಲ್ಯೂಮ್ ಎಷ್ಟು? 2. ಎಷ್ಟಾಯ್ತು? 0.2. ಓಕೆನಾ? PCl5 ಕಂಡಿಡಿದ್ರಿ, PCl3 ಕಂಡಿಡಿದ್ರಿ. ನಾವು ಇಷ್ಟು ಏನಾಗಬೇಕು? Cl2. Cl2ಗೆ ನೋಡಿ ಅದರದ್ದು ನಂಬರ್ ಆಫ್ ಮೋಲ್ಸ್ ಏನಿದೆ? 0.4. ಹಾಗಿದ್ರೆ PCl3 ಎಷ್ಟು ಬಂತು? Cl2 ಅಷ್ಟೇ ಬರಬೇಕು. ಬರುತ್ತೆ. ನೀವು ಬೇಕಾದ್ರೆ ಸಪ್ರೇಟ್ ಆಗಿ ಬರೀ. ಕಾನ್ಸಂಟ್ರೇಷನ್ ಆಫ್ Cl2 ಇಸ್ 0.4 by 2 ಎಷ್ಟು ಬರುತ್ತೆ? 0.2. ಸಿನ್ಸ್ ಇವೆರಡು ಕಡೆಯನ್ನ PCl3 Cl2 ಎರಡಕ್ಕೂ ನಂಬರ್ ಆಫ್ ಮೋಲ್ಸ್ ಆರ್ ಸೇಮ್, ದೇರ್ ಕಾನ್ಸಂಟ್ರೇಷನ್ಸ್ ಆರ್ ಸೇಮ್. ಸೊ ಹಾಗಾಗಿ ದಟ್ ಈಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ Cl2 ಅಂತೆಲ್ಲ ಬರ್ಬಿಡ್ತೀನಿ ನಾನು. ಬೇಕು ನೀವು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಕಾನ್ಸಂಟ್ರೇಷನ್ ಆಫ್
PCl3 ಎಷ್ಟಪ್ಪ 0.3 ಸಾರಿ 0.2 PCl3 into Cl2 0.2 divided by PCl5 ಎಷ್ಟು 0.3 ಓಕೆನಾ. ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರ್ತಾ ಇದೆ ನೋಡಿ, ದಟ್ ಇಸ್ 0.133 ಯೂನಿಟ್. ಏನು ಸರ್ ಹಿಂದೆ ಬರೀಲ್ಲ, ಹಿಂದಿನ ಪಾಲು ಯೂನಿಟ್ ಬರಲಿಲ್ಲ, KC ಯೂನಿಟ್. ಓಕೆನಾ. ಅಕಣ ಮೋಲಾರ್ ಅಂದರೆ ಮೋಲ್ ಪರ್ ಡಿ ಎಮ್ ಕ್ಯೂಬ್ ಇಂಟು ಮೋಲ್ ಪರ್ ಡಿ ಎಮ್ ಕ್ಯೂಬ್ ಬೈ ಮೋಲ್ ಪರ್ ಡಿ ಎಮ್ ಕ್ಯೂಬ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಮೋಲ್ ಪರ್ ಡಿ ಎಮ್ ಕ್ಯೂಬ್ ಇಂಟು ಮೋಲ್ ಪರ್ ಡಿ ಎಮ್ ಕ್ಯೂಬ್ ಏನಾಯಿತು ಮೋಲ್ ಪರ್ ಡಿ ಎಮ್ ಕ್ಯೂಬ್ ಹೋಲ್ ಸ್ಕ್ವೇರ್. ಸೊ ಹಾಕಿದ್ಮೇಲೆ ಮೋಲ್ ಪರ್ ಡಿ ಎಮ್ ಕ್ಯೂಬ್ ಹೋಲ್ ಸ್ಕ್ವೇರ್ ಮೋಲ್ ಪರ್ ಡಿ ಎಮ್ ಕ್ಯೂಬ್ ಹೋಲ್ ಸ್ಕ್ವೇರ್ ಏನಾಯಿತು ಗೆಟ್ ಕ್ಯಾನ್ಸಲ್ಸ್. ಆದರೆ ಇಲ್ಲಿ ಮೋಲ್ ಪರ್ ಡಿ ಎಮ್ ಕ್ಯೂಬ್ ಇಂಟು ಮೋಲ್ ಪರ್ ಡಿ ಎಮ್ ಕ್ಯೂಬ್ ಡಿವೈಡೆಡ್ ಬೈ ಮೋಲ್ ಪರ್ ಡಿ ಎಮ್ ಕ್ಯೂಬ್. ಯಾಕಂದರೆ ಸ್ಕ್ವೇರ್ ಬ್ರಾಕೆಟ್ ಕಾನ್ಸಂಟ್ರೇಷನ್ ಅಂದರೆ ಮೋಲಾರ್ ಅಂದರೆ ಮೋಲ್ ಪರ್ ಲೀಟರ್ ಅಥವಾ ಮೋಲ್ ಪರ್ ಡಿ ಎಮ್ ಕ್ಯೂಬ್. ಒಂದು ಮೋಲ್ ಪರ್ ಡಿ ಎಮ್ ಕ್ಯೂಬ್ ಗೆಟ್ ಕ್ಯಾನ್ಸಲ್ಸ್, ಉಳಿಯೋದೇನು ಮೋಲ್ ಪರ್ ಡಿ ಎಮ್ ಕ್ಯೂಬ್. ಓಕೆನಾ. ಅಥವಾ ಮೋಲ್ ಪರ್ ಲೀಟರ್ ಅಂತ ಹೇಳ್ಬೋದು, ರೈಟ್. ಅಥವಾ ಕ್ಯಾಪಿಟಲ್ ಎಮ್ ಮೋಲಾರ್. ದಟ್ ಇಟ್. ಇದು ಪ್ರಾಬ್ಲಮ್ ನಂಬರ್ 7. ಈಗ ನಂಬರ್ 8, ಪ್ರಾಬ್ಲಮ್ ನಂಬರ್ 8 ಏನಿದೆ, 2 moles of PCl5 2 moles of PCl5 are heated in a DMQ container. Okay na, 2 moles of PCl5 are heated in a DMQ container. Adisbudana, adisbittu barera. Okay. Two moles of PCl5 are heated in a container, in a DMQ container. Illu kuda volume 1. At equilibrium, the degree of dissociation was found to be 0.6. Okay. Calculate equilibrium constant for the reaction. Okay. Right. Now the reaction. This is problem number 8. Now the reaction PCl5 gives PCl3 plus Cl2. Right? PCl5 gives PCl3 plus Cl2. Okay. Yes. Degree of dissociation ಅಂದರೆ ಇಲ್ಲ 1 mole ಅಂದರೆ alpha. Alpha moles of PCl5 gives alpha moles of PCl3 and alpha moles of Cl2. ಅವೇನಪ್ಪ ಅದು 1 mole. ಬಟ್ ಅದು ಕೊಟ್ಟಿರೋದೇನು ಏನು ಕೊಟ್ಟಿದ್ದಾರೆ, 2 moles of PCl5 are heated. Initially products are 0. Reactant ಎಷ್ಟು ಕೊಟ್ಟಿದ್ದಾರೆ 2 moles. ಹಾಗಿದ್ರೆ 1 mole alpha ಅಂದರೆ 2 mole ಎಷ್ಟಪ್ಪ 2 alpha. 2 alpha mole ಡಿಸೋಸಿಯೇಟ್ ಆಗಿ ಏನು ಕೊಡುತ್ತೆ 2 alpha moles of PCl3, 2 alpha moles of Cl2. ಯಾಕಂದರೆ ಕೋಎಫಿಷಿಯಂಟ್ ಎಲ್ಲ ಸೇಮ್ ತಾನೆ, ನೀವು 1 alpha 2 alpha 3 alpha ಏನು ತೊಗೊಂಡ್ರು ಒಂದೇ. ಬಟ್ ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ 1 mole alpha ಡಿಸೋಸಿಯೇಟ್ ಆದರೆ 2 moles ಎಷ್ಟಾಗುತ್ತೆ 2 alpha. 2 alpha ಡಿಸೋಸಿಯೇಟ್ ಆಗಿ ಎಷ್ಟು ಕೊಡುತ್ತೆ 2 alpha moles of PCl3 and 2 alpha moles of Cl2. ಯಾಕಂದರೆ ಎಲ್ಲದಕ್ಕೂ ಕೋಎಫಿಷಿಯಂಟ್ 1. ಹೀಗೆ ಬರೋಣ. At equilibrium the degree of dissociation was found to be ಏನು ಕೊಟ್ಟಿದ್ದಾರಪ್ಪ alpha is equal to 0.6. ಓಕೆನಾ. ಏನು ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದರೆ, ಸೊ ಇಟ್ ಇಂಡಿಕೇಟ್ಸ್ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಡಿಸೋಸಿಯೇಟೆಡ್ ಪರ್ ಮೋಲ್. ಅಂದರೆ ಇನ್ನು 1 ಮೋಲ್ಗೆ 1 ಮೋಲ್ಗೆ ಎಷ್ಟು ಡಿಸೋಸಿಯೇಟ್ ಆಗ್ತಾ ಇದೆ 0.6. ಹಾಗಿದ್ರೆ 2 ಮೋಲ್ಸ್ಗೆ 2 ಆಲ್ಫಾ. ಸೊ 2 into 0.6 2 into 0.6 ಎಷ್ಟಾಯ್ತಪ್ಪ, ದಟ್ ಈಸ್ 1.2 ಅಲ್ವೇನ್ರಿ. ಏನು 2 moles ಎಷ್ಟು ಡಿಸೋಸಿಯೇಟ್ ಆಗ್ತದೆ 1.2. ಹಾಗಾದ್ರೆ ಎಷ್ಟು ಬಂತು PCl3 2 ಆಲ್ಫಾ ಅಂದರೆ ಎಷ್ಟು 1.2. ಸೊ ಇದೆಷ್ಟು ಬಂತು 2 ಆಲ್ಫಾ ಅಂದರೆ 1.2. ಹಾಗಾದ್ರೆ ಇನ್ನೆಷ್ಟು ಉಳ್ಕೊತಿದ್ದು
2 moles ಅಲ್ಲಿ ಎಷ್ಟು ಡಿಸೋಸಿಯೇಟ್ ಆಯಿತು, ರಿಯಾಕ್ಟ್ ಆಯಿತು, 1.2 ರಿಯಾಕ್ಟ್ ಆಯಿತು. ಇನ್ನೆಷ್ಟು ಬಂತು, ಇನ್ನೆಷ್ಟು ಉಳಿತು, 2ನಲ್ಲಿ 1.2 ಹೋಯಿತು ಅಂದರೆ 0.8 ಅಂದರೆ 0.8 ಉಳ್ಕೊಂತು. ದಟ್ ಇಟ್ ರೈಟ್. ಎಸ್, ಇಲ್ಲಿ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ, Adm³ ಅಂದರೆ 1 dm³ 1 ಲೀಟರ್ ಕೊಟ್ಟಿದ್ದಾರೆ. ಹಾಗಾಗಿ ನಂಬರ್ ಆಫ್ ಮೋಲ್ಸ್ ಏನಿದೆಯೋ ದಟ್ ಇಟ್ ಸೆಲ್ಫ್ ಈಸ್ ಕಾನ್ಸಂಟ್ರೇಷನ್. ಇಲ್ವೇನ್ರಿ, ಯಾಕೆಂದರೆ moles by volume ಎಷ್ಟು ಕೊಟ್ಟಿದ್ದಾರೆ 1. So therefore concentration is equal to number of moles. ಬಟ್ ನೀವು ಈ ಥರ ಎಲ್ಲ ಬರೆಯೋ ನೆಸಿಟಿ ಇಲ್ಲ, ಅಂಡರ್ಸ್ಟುಡಿಂಗ್. ಓಕೆನಾ, ನಿಮ್ಗೆ ಅರ್ಥ ಆಗಲಿ ಅಂತ ತುಂಬ ಡೀಟೇಲ್ ಆಗಿ ಇದು ಮಾಡ್ತಾ ಇದ್ದೀನಿ. ಕಮಾನ್ ನಾವು ರೈಟ್ KC ಎಕ್ಸ್ಪ್ರೆಷನ್ ಫಾರ್ ದಿಸ್ ರಿಯಾಕ್ಷನ್ ಏನಪ್ಪ, ಕಾನ್ಸಂಟ್ರೇಷನ್ ಆಫ್ PCl3 into concentration of Cl2 by concentration of PCl5 ಅಲ್ವಾ. ಸಬ್ಸ್ಟಿಟ್ಯೂಟ್ ಮಾಡಿ PCl3 ಎಷ್ಟು ಬಂದಿದೆ 1.2, Cl2 ಎಷ್ಟು ಬಂದಿದೆ 1.2 ಬೈ PCl5 ಎಷ್ಟು ಉಳ್ಕೊಂಡಿದೆ 0.8. ಹಾಂ, 1.2 into 1.2 ಡಿವೈಡೆಡ್ ಬೈ 0.8 ಎಷ್ಟಾಯ್ತಪ್ಪ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 1.8 ಯೂನಿಟ್ ಹೆಂಗೆ ಬರುತ್ತೆ ಅಂತ ಹೇಳಿದೆ, mole per dm³ into mole per dm³ divided by mole per dm³. 1 mole per dm³ ಕ್ಯಾನ್ಸಲ್ ಆದರೆ ಏನು ಉಳಿಯುತ್ತೆ, mole per dm³. ಈ ಥರ ನಿಮ್ಮ ಸೀಟಿಗೆ ತುಂಬ ಇಂಪಾರ್ಟೆಂಟ್. ಈ ಥರ ಪ್ರಾಬ್ಲಮ್ಸ್ ನಿಮ್ಮ ಸೀಟಿಗೆ ತುಂಬ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಬಾಬು ಏನಿದೆ, ನಂಬರ್ 9. is the ionization constant for acetic acid. ಯಾಕೆ ಕೊಟ್ಟಿದ್ದಾರೆ, acetic acid. Ionization constant of acetic acid is 1.75 into 10 to the power of minus 5 at 298 Kelvin. Calculate the H plus ion concentration in 0.01 molar solution. Acetic acid ಏನಪ್ಪ, acetic acid is a weak acid. ನಿಮ್ಮ ರೆಫರೆನ್ಸ್ಗೆ ಓಕೆನಾ. ಅದ್ರದ್ದು ಏನು ಕೊಟ್ಟಿದ್ದಾರೆ, ಅಯೋನೈಸೇಷನ್ ಕಾನ್ಸ್ಟೆಂಟ್ ಅಂದ್ರೂ ಒಂದನೇ ಅಥವಾ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ KA. ರೈಟ್, ಅಯೋನೈಸೇಷನ್ ಕಾನ್ಸ್ಟೆಂಟ್ ಅಥವಾ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಎಷ್ಟಂತ ಹೇಳಿದ್ದಾರೆ, 1.75 into 10 to the power of minus 5. Yes, calculate the H plus ion concentration. ಇದಕ್ಕೇನು ಕೇಳಿದ್ದಾರೆ, H plus ion concentration ಅಂದರೆ ಸ್ಕ್ವೇರ್ ಬ್ರಾಕೆಟ್. ಇದು ಆಸಿಡ್ ಅಂದರೆ ವೀಕ್ ಆಸಿಡ್, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಥವಾ ಅಯೋನೈಸೇಷನ್ ಕಾನ್ಸ್ಟೆಂಟ್ ಹೆಂಗೆ ಡಿನೋಟ್ ಮಾಡ್ತೀವಿ, Ka. So now calculate the hydrogen ion concentration in 0.01 molar. concentration ಎಷ್ಟು ಕೊಟ್ಟಿದ್ದಾರೆ, ಆಸಿಡ್ ಕಾನ್ಸಂಟ್ರೇಷನ್ 0.01. ಈ 2 ಡೆಸಿಮಲ್ ಪ್ಲೇಸ್ನ 2 ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡ್ ಶಿಫ್ಟ್ ಮಾಡೋದು ಏನು ಅಂತ ಬರೀಬೋದು, ಇದನ್ನ 10 to the power of minus 2 ಅಲ್ವಲ್ರಿ, 10 to the power of minus 2. ಓಕೆ, ಹಾಂ, ಈ ಆಸಿಡ್ ಏನು ಕಂಡುಹಿಡಿಯಬೇಕು, H ಪ್ಲಸ್ ಅಯಾನ್. ಏನೇನು ಕೊಟ್ಟಿದ್ದಾರೆ, Ka ಮತ್ತು C. ಏನು ಫಾರ್ಮುಲಾ ಗೊತ್ತಿದೆ ನಿಮಗೆ. ಸೊ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ is equal to root of Ka into C. ಅಲ್ವಲ್ರಿ, 2 ಫಾರ್ಮುಲಾ ಇದೆ, C ಆಲ್ಫಾ, ಆಲ್ಫಾ ಗೊತ್ತಿಲ್ಲ, ಹಾಗಾಗಿ ಯಾವ ಫಾರ್ಮುಲಾ ತಗೊಳ್ತೀವಿ, ರೂಟ್ ಆಫ್ Ka into C. ನೋಡಿ, ನಮಗೆ ಸ್ಕ್ವೈರ್ ರೂಟ್ ಆಫ್ Ka into C ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಲ್ವಲ್ರಿ. ಸ್ಕ್ವೈರ್ ರೂಟ್ಗೆ ಪವರ್ ಇರುತ್ತಲ್ಲ, ಈವನ್ ನಂಬರ್ ಇದ್ದರೆ ಡೈರೆಕ್ಟಾಗಿ ಸ್ಕ್ವೈರ್ ರೂಟ್ ಸಿಗುತ್ತೆ ನಮಗೆ. ಓಕೆ, ಏನೋ ಈ ಪವರ್ C1 ನಂಬರ್ ಇದ್ದರೆ ಅರ್ಥ ಆಗ್ತಾ ಇದೆಯಾ, ರೈಟ್. ಸೊ ಯಾಕೆಂದರೆ ಇಲ್ಲಿ ನೋಡಿ, ಸೊ ಈವನ್ ನಂಬರ್ ಬರಬೇಕು ಅಂದರೆ ಏನು ಮಾಡ್ತೀವಿ, ಇದನ್ನು 1.75ನ 1 ಡೆಸಿಮಲ್ ಪ್ಲೇಸ್ ರೈಟ್ ಸೈಡ್ ಶಿಫ್ಟ್ ಮಾಡ್ತಾ ಇದ್ದೀವಿ.
ಹಾಗಿದ್ರೆ ಏನಾಗುತ್ತೆ 17.5. 1 ಡೆಸಿಮಲ್ ಪ್ಲೇಸ್ನ ರೈಟ್ ಸೈಡ್ ಶಿಫ್ಟ್ ಮಾಡಿದ್ರೆ ಏನಾಯಿತು? ಸೊ -1 ಜಾಸ್ತಿ ಆಯಿತು. -1 -5 -6 10 to the power of -6 ಅಲ್ವಾ? ಸೊ ಹೀಗೆ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ 17.5 into 10 power -6 into 10 to the power of -2. ರೈಟ್? ಅಂದರೆ ಏನು ಬಂತು ನಮಗೆ? 17.5 into 10 power -6 10 power -2 ಅಂದರೆ 10 to the power of -8 ಅಲ್ವಾ? ಸೊ 10 power -8 ಗೆ ಸ್ಕ್ವೇರ್ ರೂಟ್ ಏನು? ಹಾಫ್ ಆಫ್ ದಟ್ ಅಂದರೆ 10 power -4 ಹೌದಾನೆ? ಯಾಕಂದರೆ 10 to the power of -8 to the power of ಹಾಫ್ ಅಂತ ಅಂದರೆ ಸ್ಕ್ವೇರ್ ರೂಟ್ ಅಂದರೆ ಹೌದಾನೆ? ಸ್ಕ್ವೇರ್ ರೂಟ್ ಆಫ್ 17 ಸ್ಕ್ವೇರ್ ರೂಟ್ ಆಫ್ 16 ಅಂದರೆ ಎಷ್ಟು? 4. 17 ಅಂದರೆ ಎಷ್ಟಾಗುತ್ತೆ ಅಲ್ಲಿಗೆ? 4.183 4.183 ಹೇಳಿದ್ರೆ ಆಯ್ತಾ? 16ಗೆ ಸ್ಕ್ವೇರ್ ರೂಟ್ 4 17.5 ಎಷ್ಟು ಬರುತ್ತೆ? 4.183 ಗಟ್ ಇಟ್. ಸೊ ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ ತೊಗೊಂಡು ಚೆಕ್ ಮಾಡಿ ನೋಡಿ. ರೈಟ್? ನೆಕ್ಸ್ಟ್ ನಂಬರ್ 10 ಏನಿದೆ? The ionization constant of ammonium hydroxide. Ionization constant of ammonium hydroxide. Number 10. ಏನು ಕೊಟ್ಟಿದ್ದಾರೆ? ಅಮೋನಿಯಂ ಹೈಡ್ರಾಕ್ಸೈಡ್. ಓಕೆ, ಏನು ವಾಟ್ ಇಸ್ ದ ನೇಚರ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್? ಈಸ್ ಎ ವೀಕ್ ಬೇಸ್. ನಿಮ್ಮ ರೆಫರೆನ್ಸ್ acetic acid is weak acid. Ammonium hydroxide is weak base. Okay na? Its ionization constant. Not the acetic acid ionization constant. ಅಥವಾ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಹೇಗೆ ಡಿನೋಟ್ ಮಾಡಿದ್ವಿ? ಆಸಿಡ್ಗೆ Ka. ಇದು ಬೇಸ್ ಆಗಿರೋದ್ರಿಂದ ಅದರ ಡಿಸೋಸಿಯೇಷನ್ ಅಥವಾ ಅಯನೈಸೇಷನ್ ಕಾನ್ಸ್ಟೆಂಟ್ ಹೇಗೆ ಡಿನೋಟ್ ಮಾಡ್ತೀವಿ? Kb. ಎಷ್ಟು ಕೊಟ್ಟಿದ್ದಾರೆ? 1.8 into 10 to the power of -5. Right? So calculate the hydroxyl ion concentration. ಏನು ಕಂಡುಹಿಡಿಯಬೇಕು? OH minus ion hydroxyl ion concentration ಸ್ಕ್ವೇರ್ ಬ್ರಾಕೆಟ್ ಇದನ್ನ ಕಂಡುಹಿಡಿಯಬೇಕು. ಇನ್ನೇನು ಕೊಟ್ಟಿದ್ದಾರೆ? ಎಸ್, ಇನ್ 0.1 molar solution ಕಾನ್ಸಂಟ್ರೇಷನ್ ಎಷ್ಟು? 0.1 molar. ಕಮಾನ್, ಈ 0.1 ಏನು ಬರಿಬೋದು? ಈ 1 ಡೆಸಿಮಲ್ ಪ್ಲೇಸ್ನ ರೈಟ್ ಸೈಡ್ ಶಿಫ್ಟ್ ಮಾಡಿ ಏನು ಬರಿಬೋದು? 10 to the power of -1 ಮೋಲಾರ್. ಕ್ಯಾಪಿಟಲ್ ಎಮ್ ಅಂದರೆ ಮೋಲ್ ಪರ್ ಡಿ ಎಮ್ ಕ್ಯೂಬ್, ಮೋಲಾರ್ ಅಂತ. ಈಗ ಹಿಂದಿನ ಪ್ರಾಬ್ಲಮಲ್ಲಿ H+ ಆಯನ್, ಎಲ್ಲಿ OH- ಆಯನ್. ಹಾಗಿದ್ರೆ ಫಾರ್ಮುಲಾ ಸೇಮ್. ಹೈಡ್ರಾಕ್ಸಿಲ್ ಆಯನ್ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ರೂಟ್ ಆಫ್ Ka ಬದಲೇನು? Kb. ಓಕೆ, ಸಿನ್ಸ್ ಇಟ್ ಈಸ್ ಬೇಸ್. ನಾನು ಆಗಲೇ ಹೇಳಿದೆ, ಪವರ್ಸ್ಗೆ ಸ್ಕ್ವೇರ್ ರೂಟ್ ನೋಡಬೇಕಾದ್ರೆ ಆ ಪವರ್ ಟೋಟಲ್ ಪವರ್ ಏನಾಗಿರಬೇಕು? ಈವನ್ ನಂಬರ್. ಹೌದು, ಇಲ್ಲಿ -5 -1 ಏನಾಯಿತು? 6. ಹಾಗಿದ್ರೆ ಏನು ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ ಅಲ್ವಾ? ಸೊ ದಟ್ ಈಸ್ 1.8 into 10 to the power of -5 into 10 to the power of -1. So square root of 1.8 into 10 to the power of -6 alva. So square root of 1.8 square root of 10 power -6 ಅಂದ್ರೆ ಎಷ್ಟು? 10 to the power of -3. Square root of 1.8 ಅಂದ್ರೆ ಎಷ್ಟು ಬರುತ್ತೆ? That is 1.341. 1.341. Okay. 10 to 10 to the power of -3 is what? Hydroxyl ion concentration. Is hydroxyl ion concentration. Got it? ಅರ್ಥ ಆಯ್ತೇನ್ರಿ? This is number 9. 10 ಆಯಿತು, 9 ಅಲ್ಲ, 10 ಪ್ರಾಬ್ಲಮ್ ಆಯಿತು, ಹೌದಲ್ವಾ? ನೆಕ್ಸ್ಟ್ ನಂಬರ್ 11.
ಓಕೆನಾ? ಏನಿದೆ ನಂಬರ್ 11.